ನಮಸ್ತೆ ವೀಕ್ಷಕರೇ, ಜ್ಞಾನಜ್ಯೋತಿ ವರ್ಲ್ಡ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಅರಮನೆ ಅಂತ ಹೊಸದಾಗಿತ್ತು. ನನ್ನ ಮಗ ಹೋಟೆಲಿಗೆ ಹೋಗೋಣ ಊಟಕ್ಕೆ ಅಂತ ಹೇಳಿ ಭಾಳ ಕೆಡ್ತಾ ಇದ್ದ. ರಜದಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ರೆಡಿ ಆಗೋದು ಮುಗ್ದಿಲ್ಲ. ನನ್ನ ಮನೆಯವರು ಮತ್ತು ನನ್ನ ಮಗ ಒಂದು ಬೈಕ್ನಲ್ಲಿ ಹೋದರು. ನಾನು ನನ್ನ ಮಗಳು ಒಂದು ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಸಿಕ್ಕಾಪಟ್ಟೆ. ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಅಂತ ಹೇಳಿ ಜರ್ಕಿನೂ ಹಾಕ್ಕೊಳ್ಳಲಿಲ್ಲ, ಹಾಗೆ ಬಂದುಬಿಟ್ವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೇನೋ. ಈ ಹೇಗಿರುತ್ತೆ ಫುಡ್ ಅಂತ ನೋಡೋಣ ಒಂದು ಸಲ ಊಟ ಮಾಡಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ರೋಡ್ ಬಂದುಬಿಟ್ಟು ಅಂಕೋಲ ಹೋಗುತ್ತೆ. ಇದು ಮೇನ್ ಹೈವೇ ರೋಡ್, ಇದು ಯಲ್ಲಾಪುರದ್ದು. ಹುಬ್ಳಿ ಟು ಅಂಕೋಲ ಅಥವಾ ಕಾರವಾರ ಹೋಗೋ ರೋಡ್ ಇದು. ಇದೇ ರೋಡಲ್ಲಿ ಮೇನ್ ಹೈವೇದಲ್ಲೇ ಬರ್ತಾಯಿದ್ರೆ ಇಂದ್ರಪ್ರಸ್ಥ ಹೋಟೆಲು ಸ್ವಲ್ಪ ತಡ ಆದ ತಕ್ಷಣವೇ ಹೋಟೆಲ್ ಅರಮನೆ ಅಂತ ಹೇಳಿ ನ್ಯೂ ಆಗಿ ಅವ್ರದ್ದೇ ಅದು, ಅಲ್ಲಿ ಇಂದ್ರಪ್ರಸ್ಥ ಅವ್ರದ್ದೇ ಹೋಟೆಲ್ ಅರಮನೆ ಅಂತೇಳಿ ಮಾಡಿದ್ದಾರೆ. ನಮಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಇಂದ್ರಪ್ರಸ್ಥ ಹೋಟೆಲಿಗೆ ಹೋಗಿದ್ವಿ ನಾವು, ಅವ್ರ ಪರಿಚಯ ಇದ್ದರು. ಅವ್ರದ್ದೇ ಹೋಟೆಲು ಅಲ್ಲಿ ಮಾಡಿದ್ದಾರೆ ಅಂಥೇಳಿ ಗೊತ್ತಾಯಿತು. ಮತ್ತೊಂದು ಹೋಟೆಲ್ ಮಾಡಿದ್ದಾರೆ, ಅದು ಇಂದ್ರಪ್ರಸ್ಥ ಅನ್ನೋರು ಬೇರೆಯವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ನೋಡಿ ಎಷ್ಟು ಹಂಪ್ಸಿದ್ದಾವೆ. ನಾನು ಮಳೆ ಬರ್ತಾಯಿದೆ, ಹಂಪ್ಸೆಲ್ಲ ಹಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರಲ್ಲೇನೋ ಅಂದ್ಕೊಂಡಿದ್ವಿ. ಹೊರಗಡೆ ಗಾಡಿ ತೆಗೆದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಬಂದ್ವಿ, ಈಗ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಂದ ಈಗ ನೆಕ್ಸ್ಟ್ ಬಂದಿದ್ದೆ. ಈಗ ನೋಡಿ ಅರಮನೆಗೆ ಬಂದೇ ಬಿಟ್ವಿ. ಹೋಟೆಲ್ ಅರಮನೆ ಈ ಥರ ಇದೆ. ಸುಮಾರು ವೆಹಿಕಲ್ಸ್ ನಿಂತಿದೆ. ಹೇಗಿದೆ ಫುಡ್ಡು ಅಂತ ನೋಡಬೇಕಷ್ಟೇ. ಈಗ ನನ್ನ ಮಗ ಬಂದಿದ್ದಾನೆ, ನಮ್ಮ ಮನೆಯವ್ರು ಗಾಡಿ ನಿಲ್ಲಿಸ್ತಾ ಇದ್ದಾರೆ, ಬೈಕು. ನಾನು ಬೈಕ್ ಪಾರ್ಕ್ ಮಾಡಿದ್ದಾಯಿತು, ಸೀದಾ ಹೋಟೆಲ್ ಒಳಗೆ ಹೋಗಿದ್ದೆ. ಆರ್ಡ್ರ್ ಮಾಡ್ತಾ ಇರೋದೆ, ಯಾಕಂದರೆ 3 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಬರೋದೇ 2 ಗಂಟೆ ಆಗಿತ್ತು. ನಾವೆಲ್ಲ ರೆಡಿಯಾಗಿ ಹೋಗಲಿ ತನಕಂದರೆ 3 ಗಂಟೆ. ಹೊಟ್ಟೆ ಫುಲ್ ಹಸ್ತಿತ್ತು. ಈಗ ಏನೇನಿದೆ ಮೆನುನಲ್ಲಿ ಅಂತ ನೋಡ್ತಾ ಇದ್ದೀನಿ. ನಂಗೆ ನೋಡಿ ಸಾಕಾಯ್ತು, ಏನು ತರಿಸೋದು ಅಂತೇಳಿ. ಎಲ್ಲ ಒಂದು ತಿಂದು ಹೊಸದಾಗಿ ನ್ಯೂ ಆಗಿ ಏನಾದರೂ ಟ್ರೈ ಮಾಡುವ ಅಂತೇಳಿ ಹೋಗೋದು. ತಿಂದಿದ್ದೇ ತಿನ್ನೋಕ್ಕೆ ಬೇಜಾರು. ಮನೆಯಲ್ಲೂ ಮಾಡ್ಕೊಂಡು ತಿಂತಾಯಿರ್ತೀವಿ. ಹೊರಗಡೆ ಹೋದಾಗಾದರೂ ನಾವು ಮಾಡೋಕ್ಕೆ ಬಂದಿರಬಾರ್ದು, ಆ ಥರದ್ದು ಏನಾದರೂ ಇರಬೇಕು ಅಂತೇಳಿ ನೋಡ್ತೀನಿ. ನೋಡಿರಿ, ನಿಮಗೇನಾದರೂ ಗೊತ್ತಾಗುತ್ತಾ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ಆಮೇಲೆ ಫೈನಲಿ ಊಟ ಟೈಮ್ ಆಗಿದೆ. ಮತ್ತು ಅದು ಅವ್ರದ್ದೇನೋ ಸ್ಪೆಷಲ್ ಇದೆ ಅಂತ ಅಂದರು. ಅದು ಬರೋದು 1 ಗಂಟೆನಾದರೂ ಬೇಕು ಮಾಡೋಕ್ಕೆ ಅಂತ ಅಂದರು. ಮತ್ತು ಬೇಡ ಅದೆಲ್ಲ ಅಂದ್ಕೊಂಡು ಸುಮ್ಮನೆ ಊಟನೇ ಹೇಳಿಬಿಟ್ವಿ. ನಾರ್ತ್ ಇಂಡಿಯನ್ ಊಟ ಹೇಳಿಬಿಟ್ವಿ. ಊಟದಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಹೊರಗಿಂದ ಏನೂ ತೋರ್ಸೋಕ್ಕಾಗಲಿಲ್ಲ ಅಂತ ನನ್ನ ಮಗಳಿಗೆ ವಿಡಿಯೋ ಮಾಡ್ಕೊಂಬ ಅಂತ ಹೊರಗಡೆ ಕಳಿಸಿದೆ. ನೋಡಿ ಹೊರಗಡೆ ಎಲ್ಲ ಈ ಥರ ಇದೆ ಹೋಟೆಲ್ ಅರಮನೆ ಅಂತ. ತುಂಬ ಚೆನ್ನಾಗಿದೆ. ಒಳಗಡೆ ವಿಶಾಲವಾದ ಜಾಗ ಇದೆ. ಆರಾಮಾಗಿ ಕೂತ್ಕೊಂಡು ಏನು ಬೇಕಾದರೂ ತಿಂಡಿ ಊಟ ಏನು ಬೇಕಾದರೂ ಮಾಡ್ಕೊಂಬರ್ಬೋದು. ನಾವಿದು ಕೂತಿರೋದು AC ರೂಮು. AC ರೂಮ್ ಒಳಗೆ ನೋಡಿ ಎಲ್ಲ ಟ್ರೆಡಿಷ್ನಲ್ ಆಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕೃಷ್ಣನ ರಾಧೆನ ಹಸು ಇದೆ ನೋಡಿ. ನಮ್ಮದು ಊಟ ಬಂದುಬಿಡ್ತು. ಇದರಲ್ಲಿ ಒಂದು ಟೈಪ್ ಸ್ವೀಟ್ ಕೊಟ್ಟಿದ್ದಾರೆ, ಜಾಮೂನು, ಮತ್ತು ಸೂಪ್ ಕೊಟ್ಟಿದ್ದಾರೆ. ಆಮೇಲೆ ಪನ್ನೀರ್ ಮಸಾಲ, ಕಾಜು ಮಸಾಲ, ದಾಲು, ಗೀ ರೈಸು, ಕರ್ಡ್ ರೈಸ್ ಕೊಟ್ಟಿದ್ದಾರೆ. ಇಷ್ಟು ಐಟಮ್ ಇದೆ. ನನ್ನ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಮತ್ತು ಊಟ ತರಿಸೋದಿಲ್ಲ ನಾವು, ಅದರಲ್ಲೇ ಶೇರ್ ಮಾಡಿದ್ವಿ. ಯಾಕಂದರೆ ಬಿಟ್ಬಿಡ್ತಾರೆ ಮಕ್ಕಳು ತರಿಸೋದು. ಸುಮ್ಮನೆ ಫುಡ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ತರಿಸೋದಿಲ್ಲ. ರೋಟಿ ಬೇಕಾದರೆ ಎಕ್ಸ್ಟ್ರಾ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಎಕ್ಸ್ಟ್ರಾ ರೋಟಿ ತೊಗೊಂಡಿಲ್ಲ, ಆದರೆ ರೈಸ್ ಐಟಮ್ಮೇ ಒಂದು ಬಿರಿಯಾನಿ ಏನೋ ಆರ್ಡ್ರ್ ಮಾಡಿದರು, ವೆಜ್ ಬಿರಿಯಾನಿ. ಇದಾದಮೇಲೆ ಫೈನಲಿ ಊಟ ಮುಗಿದ್ಮೇಲೆ ನೋಡಿ ಐಸ್ ಕ್ರೀಮ್ ಬಂತು. ಇದು ಅರಮನೆ ಸ್ಪೆಷಲ್ ಐಸ್ ಕ್ರೀಮ್ ಅಂತೆ. 3 ಫ್ಲೇವರ್ನಲ್ಲಿತ್ತು. ಫುಲ್ ಡ್ರೈ ಫ್ರೂಟ್ಸು ಜಾಸ್ತಿ ಇತ್ತು. ಇದನ್ನು ಸಹಿತ ಒಂದು ತರಿಸ್ಕೊಂಡಿದ್ರೆ ಸಾಕಾಗಿತ್ತೇನೋ ಅನಿಸ್ಬಿಡ್ತು ಲಾಸ್ಟಿಗೆ. ಮಕ್ಕಳಿಗೆಲ್ಲ ಫುಲ್ ಪ್ಲೇನ್ ಇದ್ರೆ ತಿಂತಾರವ್ರು, ಈ ಥರ ಎಲ್ಲ ಇದ್ದರೆ ತಿನ್ನೋದೇ ಇಲ್ಲ. ನಾವೇ ತಿಂದಿದ್ದೆ, ನಾನು ನಮ್ಮ ಮನೆಯವರು. ಹಾಗೆ ಯಾರೆಲ್ಲ ಜ್ಞಾನಜ್ಯೋತಿ ವರ್ಲ್ಡ್ನ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಆಗಿ. ನೋಡಿ ನನ್ನ ಮಗನಿಗೆ ಅದು ಬೇಡಾಗಿದೆ, ಈಗ ಜ್ಯೂಸ್ ಬೇಕಾಗಿದೆ, ಹೋಗಾಗಲೇ ಡೋರ್ ತೆಗಿಯೋಕ್ಕೆ ಸ್ಟಾರ್ಟ್. ಧನ್ಯವಾದಗಳು.